ಶ್ರೀ ಗುರುದಾಸ ವಿರಚಿತ ಶ್ರೀ ಗಿರಿಜಾ ಕಲ್ಯಾಣ ವೈಭವ. ಓಂ ಶ್ರೀ ಗುರುಭ್ಯೋ ನಮಃ. ಮಹಾಗಣಾಧಿಪತಯೇ ನಮಃ. ಮಹಾಸರಸ್ವತ್ಯೈ ನಮಃ. ಓಂ ಶಾಂತಿ ಶಾಂತಿ ಶಾಂತಿಃ. ಆಗಚ್ಚ ಮೃತ್ಯುಂಜಯ ಚಂದ್ರಮೌಲೆ ವ್ಯಾಘ್ರಾಜಿನಾಲಂಕೃತ ಶೂಲಪಾಣೆ ಸ್ವಭಕ್ತ ಸಂರಕ್ಷಣ ಕಾಮಧೇನು ಪ್ರಸೀದ ವಿಶ್ವೇಶ್ವರ ಪಾರ್ವತೀಶ. ಪ್ರಸೀದ ವಿಶ್ವೇಶ್ವರ ಪಾರ್ವತೀಶ. ಶ್ರೀ ಉಮಾ ಮಹೇಶ್ವರಾಭ್ಯಾಂ ನಮಃ. ಗಿರಿಜಾ ಕಲ್ಯಾಣ ಶುಭವರ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಜಯ ಜಯ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಶುಭವರ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಜಯ ಜಯ ಗಿರಿಜಾ ಕಲ್ಯಾಣ. ಶಂಕರನ ಶಿವಶಂಕರನ ವಿವಾಹವಾಗಲೇಬೇಕೆಂದು ದಾಕ್ಷಾಯಿಣಿಯ ಮನದಲ್ಲಿ ಆಸೆಯು ಅಂಕುರಿಸಿತು. ಅಂತರಾಳದಲ್ಲಿದ್ದ ಪ್ರೇಮದಿ ದೃಢ ಸಂಕಲ್ಪವಾಯಿತು. ಏಕಚಿತ್ತದಿ ಧ್ಯಾನಿಸಿ ಪೂಜಿಸಿ ಶಿವನಡಿಗೆ ಸತಿಯರಗಿದಳು. ಗಿರಿಜಾ ಕಲ್ಯಾಣ ಶುಭವರ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಜಯ ಜಯ ಗಿರಿಜಾ ಕಲ್ಯಾಣ. ಭಕ್ತವ ಶಂಕರ ಶಂಕರನು ಭಕ್ತ ಪರಾಧೀನ ಪರಶಿವನು. ಭಕ್ತ ಬಾಂಧವನು ಭಕ್ತ ರಕ್ಷಕನು ಭಕ್ತೋದ್ಧಾರಕ ಶಂಭುವು. ಭಕ್ತಳ ಮೊರೆಯಾನಾಲಿಸಿ ಇಷ್ಟ ಕಾಮ್ಯಾರ್ಥ ನೀಡಲು ಭಕ್ತಳ ಮುಂದೆ ಪ್ರಕಟಿತನಾದನು ಭಕ್ತಾಭೀಷ್ಟದಾಯಕನು. ಗಿರಿಜಾ ಕಲ್ಯಾಣ ಶುಭವರ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಜಯ ಜಯ ಗಿರಿಜಾ ಕಲ್ಯಾಣ. ದಕ್ಷ ಕನ್ಯೆಯನ್ನು ಶಿವನಿಗೆ ಕೋರಲು ದೇವಾದಿ ಋಷಿಗಳು ಬಂದಿರಲು ದಕ್ಷನ ಸಮ್ಮತದಿಂದಲೇ ವಿವಾಹ ಕಾರ್ಯವು ನೆರವೇರಿತು. ದಾಕ್ಷಾಯಿಣಿಯ ಪಾಣಿಗ್ರಹಣವ ಪರಮೇಶ್ವರನು ಮಾಡಿದನು. ಬ್ರಹ್ಮದೇವನ ನೇತೃತ್ವದಲ್ಲಿ ನಡೆಯಿತು ಈ ಮಹಾಕಲ್ಯಾಣ. ಗಿರಿಜಾ ಕಲ್ಯಾಣ ಶುಭವರ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಜಯ ಜಯ ಗಿರಿಜಾ ಕಲ್ಯಾಣ. ಶಿವನ ಅರ್ಧಾಂಗಿನಿಯಾಗಿ ಸಹಧರ್ಮಿಣಿಯಾಗಿ ಶಿವ ಧರ್ಮವ ಕಾಯ ವಾಚ ಮನಸ ಪಾಲಿಸಿದಳು. ಶಿವನ ಯೋಗಕ್ಕೂ ಧ್ಯಾನಕ್ಕೂ ಭಂಗವು ಬಾರದಂತೆ ಶಿವ ಕಾಮಿನಿಯಾದಳು ಸಿರಿ ದಾಕ್ಷಾಯಿಣಿಯು. ಗಿರಿಜಾ ಕಲ್ಯಾಣ ಶುಭವರ ಗಿರಿಜಾ ಕಲ್ಯಾಣ. ಗಿರಿಜಾ ಕಲ್ಯಾಣ ಜಯ ಜಯ ಗಿರಿಜಾ ಕಲ್ಯಾಣ. ಹರ ಹರ ಶಂಕರ ಜಯ ಜಯ ಶಂಕರ. ಹರ ಹರ ಶಂಕರ ಜಯ ಜಯ ಶಂಕರ. ದೇವಾದಿದೇವ ಋಷಿಗಳೆಲ್ಲರೂ ಗಗನ ಮಾರ್ಗದಲ್ಲಿ ಸಂಭ್ರಮದಿ ದಕ್ಷ ಬ್ರಹ್ಮನು ಗೈವ ಮಹಾಯಾಗಕ್ಕೆ ತೆರಳಿದರು. ಯಾಗದ ವಿವರವ ನಾರದರಿಂದ
ದಾಕ್ಷಾಯಿಣಿಯು ತಿಳಿದಿರಲು ಯಾಗಕ್ಕೆ ತಾನು ಹೋಗಬೇಕೆಂದು ಶಿವನಲ್ಲಿ ಕೇಳಿದಳು ಗಿರಿಜಾ ಕಲ್ಯಾಣ. ಆಹ್ವಾನವೂ ಇಲ್ಲದ ಕಡೆಗೆ ಹೋಗಬಾರದೆಂದು ಈಶನು ತಡೆದು ಎಷ್ಟು ಹೇಳಿದರು ದಾಕ್ಷಾಯಿಣಿಯು ತನ್ನ ಆಸೆಯ ಬಿಡದಿರಲು. ಸದೆಯ ರಕ್ಷಣೆಗೆ ನಂದಿ ಭೃಂಗಿಯನು ಶಿವನವನು ಕಳುಹಲು ದಕ್ಷನ ಯಾಗಕ್ಕೆ ಧಾವಿಸಿ ಬಂದಳು ಅಬಲೆಯಾದ ದಾಕ್ಷಾಯಿಣಿಯು ಗಿರಿಜಾ ಕಲ್ಯಾಣ. ಸರ್ಪಭೂಷಿತ ಸತ್ಯ ಶಿವನ ನುಡಿ ಸುಳ್ಳಾಗಲು ಸಾಧ್ಯವೇ? ಸರ್ವೇಶ್ವರನು ನೀಡಿದ ಶುಭವರ ಫಲಿಸದೆ ಇರುವುದೇ? ದಕ್ಷನ ಯಾಗದಿ ಎಲ್ಲರ ಮುಂದೆ ಸತಿಗೆ ಅವಮಾನವಾಯಿತು. ಶಿವನ ನಿಂದಿಸಿದ ದಕ್ಷನ ಮಾತಿಗೆ ನೊಂದು ಬೆಂದು ಸತಿ ಬಾಡಿದಳು ಗಿರಿಜಾ ಕಲ್ಯಾಣ. ಹವಿರ್ಭಾಗವನು ಶಿವನಿಗೆ ನೀಡದ ಯಾಗವು ಸಫಲವಾಗದೆಂದು ತಂದೆಗೆ ನಾನಾ ಶಾಪವೀಯುತ ಅಗ್ನಿಗೆ ಸತಿಯೂ ಹಾರಿದಳು. ಇದನ್ನರಿತ ಶಿವನು ಕೋಪದಿ ವೀರಭದ್ರನ ಕರೆಸಿ ದಕ್ಷನ ಯಾಗವ ಧ್ವಂಸವ ಮಾಡಲು ಆಕ್ರೋಶದಿ ಆದೇಶಿಸಿದ ಗಿರಿಜಾ ಕಲ್ಯಾಣ. ದಕ್ಷನ ಯಾಗವು ನಾಶವಾಯಿತು, ದಕ್ಷನ ಶಿರವು ಹೋಯಿತು. ದಕ್ಷಗೆ ಗರ್ವಭಂಗವಾಗಿ ದಕ್ಷನು ಅಜಮುಖನಾದನು. ಸದೆಯ ವಿಯೋಗವ ತಾಳಲಾರದೆ ದೀರ್ಘ ತಪಸ್ಸಿಗೆ ಶಿವನು ಕುಳಿತನು. ಶಿವನ ತಪಸ್ಸಿಗೆ ವಿಘ್ನ ಬಾರದಂತೆ ನಂದಿಯು ನಿಂತನು ಕಾವಲಿಗೆ ಗಿರಿಜಾ ಕಲ್ಯಾಣ. ಹರ ಹರ ಶಂಕರ ಜಯ ಜಯ ಶಂಕರ, ಹರ ಹರ ಶಂಕರ ಜಯ ಜಯ ಶಂಕರ.